ಕಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು. ಹಾಯ್ ಹಲೋ ನಮಸ್ತೆ. ಇವತ್ತು ನಮ್ಮದು 3ನೇ ದಿನದ ಟ್ರಿಪ್ಪು ಮಂಗಳೂರು. ಸೊ ಲಾಸ್ಟ್ ಡೇ ಅಂತ ಸ್ವಲ್ಪ ಬೇಜಾರಾಗಿತ್ತು, ಆದರೂ 2 ದಿನಕ್ಕಿಂತ ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ. ನೈಟ್ ಆಲ್ಟ್ ಕೊಲ್ಲೂರಲ್ಲಿ ಮಾಡಿದ್ರಿಂದ ಬೆಳಗ್ಗೆ ಬೇಗ ಎದ್ದು 5 ಗಂಟೆಗೆ ದರ್ಶನಕ್ಕೆ ಹೋದ್ವಿ. ನೋಡಿದರೆ ಫುಲ್ ರಶ್ ಇತ್ತು, ತುಂಬ ಕ್ಯೂ ಇತ್ತು. ಅದರಲ್ಲೇ ಕ್ಯೂ ನಿಂತು ದರ್ಶನ ಮಾಡಿಕೊಂಡು ಬಂದ್ವಿ. ಅವತ್ತು ನಮ್ಮದು ಡ್ರೆಸ್ ಕೋಡು ಪಿಂಕ್ ಆಗಿತ್ತು. ಆ್ಯಕ್ಚುಲಿ ನಾವು ಗರ್ಲ್ಸ್ ಎಲ್ಲ ಪಿಂಕ್ ಟಾಪ್ ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನಿಂದ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಸಿಗಂದೂರು ಕಡೆ. ಸಿಗಂದೂರು ಚೌಡೇಶ್ವರಿ ಅಷ್ಟೊಂದೇನು ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಅಲ್ಲಿ ಹೋದ್ಮೇಲೆ ಬ್ರಿಡ್ಜು ನೋಡಬೇಕಲ್ಲ, ಸಿಗಂದೂರು ಬ್ರಿಡ್ಜೇ ಮೇನ್ ಅಟ್ರಾಕ್ಷನ್. ಇಷ್ಟು ಸರಿ ಹೋದಾಗೆಲ್ಲ ಲಾಂಚಿಂದ ಹೋಗ್ತಿದ್ವಿ, ಬಟ್ ಇದೇ ಫಸ್ಟ್ ಟೈಮ್ ನಾವು ಬ್ರಿಡ್ಜ್ ಆದಮೇಲೆ ಹೋಗಿದ್ದು. ತುಂಬ ಚೆನ್ನಾಗಾಗಿದೆ ಬ್ರಿಡ್ಜು. ಅದು ನೋಡಿ ಫುಲ್ ಖುಷಿ ಆಯ್ತು ನಮಗೆ. ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಓಕೆ, ನೆಕ್ಸ್ಟ್ ನಾವು ಸಿಗಂದೂರಿಂದ ಹೋಗಿದ್ದೆ ವರ್ಧಾಪುರ ಅಂತಾರೆ, ಶ್ರೀಧರಾಶ್ರಮ ಅಂತಾರೆ. ಅಲ್ಲಿ ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟ್ ಎಲ್ಲ. ಒಂದು ಸರಿ ನೋಡಿ ನೀವು ಕಳೆದೇ ಹೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ. ಇದು ನೀರು ಎಲ್ಲಿಂದ ಬರುತ್ತೆ ಅಂತ ಇವತ್ತವರೆಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಅಷ್ಟು ಪ್ಯೂರಾಗಿರುತ್ತೆ. ಅಲ್ಲೆಲ್ಲ ತೀರ್ಥ ಸ್ನಾನ ಮಾಡ್ತಾರೆ. ನಾವು ಸ್ನಾನ ಏನು ಮಾಡಲಿಲ್ಲ, ಗಂಡ್ಮಕ್ಳು ಮಾಡಿದರು, ಬಟ್ ಹೆಣ್ಮಕ್ಳೆಲ್ಲ ಹಾಗೆ ತಲೆಗೆಲ್ಲ ಹಾಕ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿಂದ ದರ್ಶನಕ್ಕೆ ಹೋದ್ವಿ. ದರ್ಶನ ಆದಮೇಲೆ ಅಲ್ಲೇ ಪ್ರಸಾದ ಇತ್ತು, ಊಟ ಮಾಡ್ಕೊಂಡ್ವಿ. ಸ್ಟೆಪ್ಸ್ ಹತ್ತು ಹೋಗ್ಬೇಕು, ಇದಕ್ಕೆ ಒಂದು ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ. ಅದಾದಮೇಲೆ ಬಸ್ಸಲ್ಲಿ ಇನ್ನೂ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಹೌಸಿ ಗೇಮ್ ವಿನ್ನರ್ಸ್ ಇವರೆಲ್ಲ. ಸೊ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಯಿತು. ಪ್ರೀತಿಯ ಕಡಲಲ್ಲಿ ಬಿದ್ದರೋ ಗರ್ಲ್ಸ್, ಮದುವೆ ಮಾಡ್ಕೊಂಡ್ಬಿಟ್ಟು ಏನ್ ಸಾಧಿಸಿದ್ರಿ? ಈ ಥರ ರೀಲ್ಸು ಡ್ಯಾನ್ಸು ಎಂಜಾಯ್ ಮಾಡಿದ್ವಿ. ಮೇನ್ ಎಲ್ಲ ಏಜ್ನವರು ಸೇರಿ ಮಾಡಿದ್ದು ರೀಲ್ಸ್ ನೆಕ್ಸ್ಟ್ ಇದೆ ನೋಡಿ. 16 ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, 5 ವರ್ಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ, 5 ವರ್ಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ, 2 ವರ್ಷ ಸವೆದೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ. ತಿರುಗಿ ನೋಡು ಹೋಗೋ ದಿನ ನಿನಗೆ ಉಳಿಯೋ 100 ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ ನೀ ಕಟ್ಟುವೆ ಗಂಟು ಮೂಟೇನಾ. 15 to 20 ಡೇಂಜರ್. ಹೋಗುಮ ಲಾಂಗು ಡ್ರೈವು ಹೋಗುಮ, ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ, ಎಲ್ಲಿ ಮಾಡುಮ ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡಮೂರಿಲಿ ಬಲ್ಮೂರಿಲಿ ಓಕೆ, ಅಲ್ಲಿಂದ ನಾವು ಹೊರಟಿದ್ದೆ ಬೆಳೆ ಪದ್ಮಾವತಿ ಅಮ್ಮನ ಸನ್ನಿಧಿಗೆ, ಒಡನಬೈಲು.
ನಮ್ಮದು ಹರಕೆ ಇತ್ತು. ಸ್ವಲ್ಪ ಬೆಳೆ ಎಲ್ಲ ಒಪ್ಪಿಸಿದ್ವಿ ಅಮ್ಮಗೆ. ಇದು ಜೋಗ್ ಫಾಲ್ಸಿಂದ 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಸಿರ್ಸಿ ಹೋದ್ವಿ. ಸಿರ್ಸಿ ರಾತ್ರಿ ಆಗಿತ್ತು. ದರ್ಶನ ಎಲ್ಲ ಮಾಡಿಕೊಂಡು ಫುಲ್ಲು ರೀಲ್ಸ್ ಈ ಮಾಡಿ. ಹುಡುಗಿರಿಗೆ ಇಂಗ್ಲಿಷಲ್ಲಿ ಏನಂತಾರೆ? ಮತ್ತೆ ಹುಡುಗರಿಗೆ ಏನಂತಾರೆ? ಓ, ಜಾಸ್ತಿ ಹುಡುಗರಿದ್ರೆ दोस्तों मैं आपको बता दे रही हूँ लाइफ में आगे कैसे बढ़ना है. तो ये देखिए, पहले लेफ्ट वाला पैर रखेंगे, फिर राइट वाला. ठीक है ना? चलिए आगे बढ़िए. ನೋಡಿ, ನಮ್ಮ ಅಕ್ಕ ಜೀವನದಲ್ಲಿ ಮುಂದೆ ಹೇಗೆ ಹೋಗ್ಬೇಕಂತ ಹೇಳ್ಕೊಟ್ರು. ನಾವು ಅದೇ ಥರ ಹೋದ್ವಿ. ಹೀಗಿತ್ತು ನಮ್ಮದು 3 ದಿನ ಟ್ರಿಪ್ಪು. ಮಸ್ತ್ ಎಂಜಾಯ್ ಮಾಡಿದ್ವಿ. ಫುಲ್ ಮೆಮೊರಬಲ್. ಒಂದು 5 ನಿಮಿಷನೂ ಗ್ಯಾಪ್ ಕೊಡಲಿಲ್ಲ. ರೀಲ್ಸ್ಗಾಗಿರ್ಬೋದು, ಡ್ಯಾನ್ಸ್ಗಾಗಿರ್ಬೋದು, ಟೆಂಪಲ್ಸ್ ನೋಡೋಕ್ಕಾಗಿರ್ಬೋದು, ಸ್ನ್ಯಾಕ್ಸ್ ತಿನ್ನೋಕ್ಕಾಗಿರ್ಬೋದು, ಒಟ್ಟಿನಲ್ಲಿ ಫುಲ್ಲು ಬ್ಯುಸಿ 3 ಡೇಸ್. ಅಷ್ಟು ಎಂಜಾಯ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಬೇರೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೈಟು ಸಿಕ್ಸಿಂದ ಹೊರಟು ಬೆಳಗ್ಗೆ ಅವರವ್ರ ಊರಲ್ಲಿ ಅವ್ರವ್ರ ಮನೆಯಲ್ಲಿ ಅವರಿದ್ರು. ಸೊ ಮೆಮೊರಬಲ್ ಟ್ರಿಪ್. शामें मलंग सी रातें सुरंग सी बागी उड़ान पे ही न जाने क्यों इलाही मेरा जी आए आए, इलाही मेरा जी आए आए.